ಹಲೋ ಗೈಸ್, ಇದು ನಾನಿವತ್ತು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಿದ್ದೀನಿ. ಪಾತ್ರೆ ತೊಳೆದ್ರೆ ನಮ್ಮಮ್ಮ ಬಿರಿಯಾನಿ ಮಾಡ್ಕೊಡ್ತಾರಂತೆ. ಸೊ ಇಟ್ಸ್ ಸಂಡೇ ರೈಟ್. ಸೊ ಬನ್ನಿ ಹೆಲ್ಪ್ ಮಾಡೋಣ. ಆದರೂ ನನಗಿದು ಆ್ಯಕ್ಟಿವಿಟಿ ಥರ ಮನೇಲಿ ಕುತ್ಕೊಂಡು ಟಿ ವಿ ನೋಡೋದ್ಕಿಂತ ಇಟ್ಸ್ ಬೆಟರ್. ಸೊ ನೋಡಿ, ನೀವು ಕ್ಲೀನ್ ಮಾಡುವಾಗ ಜಾಸ್ತಿ ಸೋಪ್ ಹಾಕಬಾರ್ದು. ತೊಳಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಎಣ್ಣೆ ಇಲ್ಲದೆ ಇರೋಗೆ ತೊಳಿಬೇಕು. ಆಮೇಲೆ ಬ್ಯಾಕ್ ಸೈಡ್ ಹೋಗಬೇಕು. ಬಟ್ ನೀವು ಜಾಸ್ತಿ ಆಯಿಲ್ ಅಥವಾ ಸೋಪ್ ಯೂಸ್ ಮಾಡಬಾರ್ದು. ಸೊ ಬನ್ನಿ, ಕ್ಲೀನಿಂಗ್ಸ್ ಫಸ್ಟ್ ಬಂದಾಗ ನಾವು ಫಸ್ಟ್ ಕೈನ ತೊಳ್ಕೊಂಡು ಆಮೇಲೆ ನಾವು ಇದನ್ನು ಕ್ಲೀನ್ ಮಾಡೋಣ. ನೀರು ಕಡಿಮೆ ಇರಲಿ, ಇಟ್ಸ್ ಸಮ್ಮರ್ ಪ್ರಾಬ್ಲಮ್. ಸೊ ಒಂದು ಕಡೆನೂ ಸೋಪ್ ಇರಬಾರ್ದು ಫ್ರೆಂಡ್ಸ್, ಆ ಥರ ಉಜ್ಬೇಕು. ಇದ್ರೆ ನಮಗೆ ತಾನೇ ಹೆಲ್ತ್ ಎಲ್ಲ ಹಾಳಾಗೋದು ನೋಡಿ ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ನೋಡಿ, ನೀವು ತೊಳೆಯೋ ಸ್ಪೀಡು, ನೀವು ತೊಳೆಯೋ ಸೋಪ್, ನೀವು ಯೂಸ್ ಮಾಡೋ ಸೋಪ್ ಮೇಲೆ ನಿಮ್ಮ ಪಾತ್ರೆ ಡಿಪೆಂಡ್ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫಿನಿಶ್ ಮಾಡಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಇದು ಒಂಥರ ವರ್ಕ್ಶಾಪ್. ನನಗೆ ಸಮ್ಮರಲ್ಲಿ ಕೊಟ್ಟಿದ್ದಾರೆ ಈ ವರ್ಕ್ಶಾಪ್ನ. ಏನು ಮಾಡೋಕ್ಕಾಗಲ್ಲ, ದೇವ್ರು ಬರ್ದಿರೋ ಬುದ್ಧಿ ಫ್ರೆಂಡ್ಸ್. ಪ್ರೆಷರ್ ಕುಕ್ಕರ್ನ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನೆನ್ನೆ ನಮ್ಮ ರಿಲೇಟಿವ್ಸ್ ಯಾರೋ ಬಂದಿದ್ರು, ಅವ್ರಿಗೋಸ್ಕರ ಇಷ್ಟೊಂದು ಪಾತ್ರೆ ಮಾಡಿದ್ವಿ. ಇಲ್ಲಾಂದಿದ್ರೆ ನಾವು ಜಸ್ಟ್ 4 ಪ್ಲೇಟ್ಸ್, 4 ಗ್ಲಾಸ್ ಆ್ಯಂಡ್ ಒಂದು ಪ್ರೆಷರ್ ಕುಕ್ಕರ್ ಆ್ಯಂಡ್ ಒಂದು ತಪ್ಪಲೆಯಲ್ಲಿ ಸಾಂಬಾರು ಮಾಡ್ತಿದ್ವಿ. ಸೊ ಫ್ರೆಂಡ್ಸ್, ನಾವು ಈ ಥರ ಪ್ರೆಷರ್ ಕುಕ್ಕರ್ ಕ್ಲೀನ್ ಮಾಡುವಾಗ ನಾವು ಈ ವಿಸಲ್ನ ತೆಗ್ದು ನೆನೆಯಕ್ಕೆ ಇಡಬೇಕು. ಸೊ ಯಾಕಂದರೆ ಅದರಲ್ಲಿ ಸ್ವಲ್ಪ ಸ್ಟೇನ್ ಇರುತ್ತೆ. ನೋಡಿ, ಸ್ಟೇನ್ ಒಂದು ಕಡೆನೂ ಇರಬಾರ್ದು. ಯಾಕಂದರೆ ಇದು ರೈಸ್ ಮಾಡ್ತೀವಿ ತಾನೆ, ಅದರಲ್ಲಿರೋ ಸ್ಟೇನ್ ಎಲ್ಲ ಒಳಗೆ. ಯೂಶಲಿ ನನ್ನ ಪ್ಲೇಟ್ಸ್ನೆಲ್ಲ ನಾವೇ ತೊಳ್ಕೊತೀವಿ. ನಮ್ಮ ಮನೆ ರೂಲ್ ಇದಲ್ಲ. ನನ್ನ ತಂಗಿ ಪ್ಲೇಟ್ಸ್ನ ನಾನು, ನಮ್ಮ ಅಪ್ಪ, ನಮ್ಮ ಮಮ್ಮಿ ತೊಳಿತಾರೆ. ಸೊ ಇದೊಂದು ಸೈಡ್ ಗುಡ್ ಹ್ಯಾಬಿಟ್ಸ್ ಫಾರ್ ಎವ್ರಿವನ್. ಇದನ್ನ ನೀವು ಚಿಕ್ಕವರಿಂದನೇ ಕಲ್ತ್ಕೊಬೇಕು. ಇಲ್ಲಾಂದರೆ ನೀವು ದೊಡ್ಡವ್ರು ಆಗ್ತಾ ನಿಮಗೂ ಕಷ್ಟ ಆಗುತ್ತೆ. ಮತ್ತು ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದಲ್ವಾ ಫ್ರೆಂಡ್ಸ್, ಅದಕ್ಕೆ. ಸೊ ಇದು ಲಾಸ್ಟ್ ಫ್ರೆಂಡ್ಸ್, ಇದು ಲಾಸ್ಟ್ ಪಾತ್ರೆ. ಕಟ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮಮ್ಮ ಟೇಸ್ಟಿ ಬಿರಿಯಾನಿ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಏನು ಮಾಡೋಕ್ಕೂ ಸರಿ. ಮನೇಲಿ ತುಂಬ ಕೆಲಸ ಇದೆ, ಇದೊಂದು ಮಾಡಿಕೊಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿಕೊಟ್ಟೆ. ನೀವು ಒಂದ್ಸತಿ ನಮ್ಮಮ್ಮ ಮಾಡೋ ಬಿರಿಯಾನಿನ ಟ್ರೈ ಮಾಡಿ, ನಿಮ್ಗೆ ಭಾಳ ಇಷ್ಟ ಆಗುತ್ತೆ. ಸೊ ಅಮ್ಮ ಅದಕ್ಕೆ. ಸೊ ನೋಡಿ ಫ್ರೆಂಡ್ಸ್, ನಾನೆಲ್ಲ ಪಾತ್ರೆ ತೊಳೆದಿದ್ದೀನಿ. ಸೊ ನನ್ನ ಮುಖ ಕಾಣಿಸ್ತಿಲ್ಲ. ಸೊ ನಿಮ್ಗೊಂದು ಸ್ಲೋಗನ್ ಹೇಳ್ತೀನಿ. ಈ ಥರ ಯೂನಿಕ್ ಬಾಟಲಲ್ಲಿ ಯೂನಿಕ್ ಪೀಪಲ್ ಮಾತ್ರ ಕುಡಿಬೇಕು ವಾಟರ್ನ. ಸೊ ಈ ವಾಟರ್ ನೀವು ಹೈಡ್ರೇಟ್ ಆಗಿರಿ ಸಮ್ಮರಲ್ಲಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಅ ಗುಡ್ ವೆಕೇಶನ್.